ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕುಂಭ ರಾಶಿಯವರಿಗೆ ಯಾವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಲಾಭ ಬರುತ್ತೆ ಹಾಗೂ ಯಾವ ದಿಕ್ಕುಗಳು ಈ ರಾಶಿಯವರಿಗೆ ಶುಭಪ್ರದ ಅಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದೆ. ಕುಂಭ ರಾಶಿಯವರಿಗೆ ಅಧಿಪತಿ ಶನಿ ಭಗವಾನರು. ಈ ರಾಶಿಯವರು ಹೆಚ್ಚಾಗಿ ಪಶ್ಚಿಮ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಲಾಭವನ್ನು ಪಡೆದುಕೊಳ್ತಕ್ಕಂಥ ಅವಕಾಶಗಳು ಹೆಚ್ಚಾಗಿ ಇರ್ತದೆ. ಇದಲ್ಲದೆ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದಲೂ ಈ ರಾಶಿಯವರಿಗೆ ಲಾಭ ಬರುತ್ತೆ. ಇಲ್ಲಿ ಪಶ್ಚಿಮ ದಿಕ್ಕಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ರಾಶಿಯವರು ಆದಷ್ಟು ಕೆಂಪು ಬಣ್ಣ ಪೇಂಟಿಂಗನ್ನು ಕಡಿಮೆ ಮಾಡಬೇಕಾಗುತ್ತೆ. ಆ ಕೆಂಪು ಬಣ್ಣ ಈ ರಾಶಿಯವರಿಗೆ ಶುಭಪ್ರದ ಅಲ್ಲದೇ ಇರೋದರಿಂದ ಬೋಲ್ಡ್ ಬರೆಸುವಾಗಲಿ ಅಥವಾ ಅಂಗಡಿ ಒಳಗಡೆ ಪೇಂಟ್ ಮಾಡುವಾಗಲಿ ಆದಷ್ಟು ಪೂರ್ಣ ಪ್ರಮಾಣವಾಗಿ ಕಡಿಮೆ ಮಾಡಿಕೊಂಡ್ರೆ ತುಂಬ ಉತ್ತಮ. ಇನ್ನು ವಿಶೇಷವಾಗಿ ಹಳದಿ ಬಣ್ಣ ತುಂಬ ಶುಭಪ್ರದವಾಗಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಬಣ್ಣ ಅಂತಲೂ ಸಹ ಹೇಳ್ತೇವೆ. ಈ ಬಣ್ಣವನ್ನು ಪೇಂಟ್ ಮಾಡಿಕೊಂಡು ಇನ್ನಿತರೆ ಬಣ್ಣಗಳ ಜೊತೆ ಬೋರ್ಡ್ ಬರೆಸ್ತಕ್ಕಂಥದ್ದು, ಪೇಂಟಿಂಗ್ ಮಾಡ್ಕೊತಕ್ಕಂಥದ್ದು ಭಾಳ ಉತ್ತಮ. ಈ ರಾಶಿಯವರು ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಆದಷ್ಟು ಪೂರ್ವ ಈಶಾನ್ಯದಲ್ಲಿ ಸ್ವಲ್ಪ ವೆಯ್ಟ್ ಕಡಿಮೆ ಮಾಡಿಕೊಂಡ್ರೆ ಉತ್ತಮ. ದಕ್ಷಿಣದಲ್ಲಿ ವೆಯ್ಟ್ ಹಾಕ್ಬೋದು, ನೈಋತ್ಯದಲ್ಲಿ ವೆಯ್ಟ್ ಹಾಕ್ಬೋದು. ಆ ರೀತಿ ಮಾಡಿಕೊಂಡು ಇವರೇನು ವ್ಯವಹಾರ ಮಾಡ್ತಿರೋ ಅಥವಾ ಬಟ್ಟೆ ಅಂಗಡಿ ಆಗಿರ್ಬೋದು, ಹಾಗೆ ಫ್ಯಾಕ್ಟ್ರಿಗಳಾಗಿರ್ಬೋದು, ಅಥವಾ ಬೇರೆ ಯಾವುದೇ ಬಿಸ್ನೆಸ್ ಮಾಡೋದಿದ್ರೆ ಸ್ವಲ್ಪ ನೋಡಿಕೊಂಡು ಈ ಭಾಗದಲ್ಲಿ ಭಾರ ಕಡಿಮೆ ಇರೋ ರೀತಿಯಲ್ಲಿ ಮಾಡಿಕೊಂಡ್ರೆ ಭಾಳ ಉತ್ತಮ. ಇನ್ನು ಈ ಕುಂಭ ರಾಶಿಯವರಿಗೆ ಅತಿ ಹೆಚ್ಚಾಗಿ ನೀಲಿ ಬಣ್ಣ ತುಂಬ ಇಷ್ಟ ಆಗುತ್ತೆ, ನೀಲಿ ಮತ್ತು ಕಪ್ಪು. ಆದರೆ ವ್ಯವಹಾರಗಳ ಸ್ಥಳಗಳಲ್ಲಿ ಆದಷ್ಟು ಕಪ್ಪು ಬಣ್ಣನ ಬಳಕೆ ಮಾಡ್ಕೊಬೋದು, ಕಡಿಮೆ ಮಾಡ್ಕೊಳ್ಳಿ. ನೀಲಿಯ ಬಣ್ಣದಲ್ಲಿ ನೀವು ಪಶ್ಚಿಮ ದಿಕ್ಕಿಗೆ ಬೋರ್ಡ್ ಬರೆಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀಲಿ ಬಣ್ಣ ಇತರೆ ಬಣ್ಣಗಳನ್ನು ಸೇರಿಸಿ ಬೋರ್ಡ್ ಬರೆಸ್ಬೋದು. ಉತ್ತರ ದಿಕ್ಕಿಗೆ ಬರೆಸುವಾಗಲೂ ಸಹ ಇದೇ ಬಣ್ಣಗಳು ಶುಭಪ್ರದವಾಗಿ ಇರ್ತವೆ. ಇಲ್ಲಿ ಆದಷ್ಟು ತುಂಬ ರೆಡ್ ಕಲರ್ ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಮೆರೂನ್ ಕಲರ್ ಸಹ, ಅಂದರೆ ಸಾಧಾರಣ ಕೆಂಪು ಬಣ್ಣ ಆಗಲಿ ಅಥವಾ ಡಾರ್ಕ್ ಕೆಂಪು ಬಣ್ಣ ಆಗಲಿ ಅಥವಾ ಗೋಮೂತ್ರದ ಬಣ್ಣ ಆಗಲಿ ಬಳಕೆ ಮಾಡ್ಕೊಬೋದು, ಉತ್ತಮ ಅಲ್ಲ. ಬೋಲ್ಡಿಂಗ್ ಕಲರ್ ಬೇಕಾದ್ರೆ ನೀಲಿ ಮಾಡಿಕೊಂಡು ವೈಟ್ ಬರೋದು ತೊಂದರೆ ಏನಿಲ್ಲ. ತುಂಬ ವೈಟು ಸಹ ಈ ರಾಶಿಯವರಿಗೆ ಅಷ್ಟೊಂದು ಶುಭಪ್ರದ ಅಲ್ಲ. ವೈಟನ್ನು ಬೇಕಾದ್ರೆ ನಿಲ್ ಮಾಡ್ಬೋದು. ಇನ್ನಿತರೆ ಕೇಸರಿ ಬಣ್ಣ, ಗ್ರೀನ್, ಯೆಲ್ಲೋ ಇತರೆ ಬಣ್ಣಗಳಲ್ಲಿ ಇವರು ನಾಮಫಲಕಗಳನ್ನು ಬರೆಸೋದು ತುಂಬ ಉತ್ತಮ. ಇನ್ನು ಉತ್ತರ ದಿಕ್ಕಿಗೂ ಸಹ ಇದೇ ಕಲರ್ ಆಗ್ತವೆ. ಹಾಗಾಗಿ ನೋಡಿಕೊಂಡು ವ್ಯವಹಾರ ಮಾಡೋದು ಬಹಳ ಉತ್ತಮ. ಈ ರಾಶಿಯವರು ಆದಷ್ಟು ಸಿಂಹ ರಾಶಿಯ ಹೆಸರು, ಮೇಷ ಕುಂಭ ರಾಶಿಯ ಹೆಸರನ್ನು ಇಡಬಾರ್ದು. ಹಾಗೆ ಇನ್ನಿತರೆ ಧನುಸ್ಸು ರಾಶಿಯ ಹೆಸರು, ವೃಷಭ ರಾಶಿಯ ಹೆಸರು, ಮಿಥುನ ರಾಶಿಯ ಹೆಸರು, ತುಲಾ ರಾಶಿಯ ಹೆಸರು ಹಾಗೂ ಧನುಸ್ಸು ರಾಶಿಯ ಹೆಸರನ್ನು ಇಟ್ಕೊಂಬೋದು ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಿ ತುಂಬ ಉತ್ತಮ. ವೀಕ್ಷಕರೇ, ಇಲ್ಲಿ ಸರಿಯಾದ ಸಲಹೆಯನ್ನು ತೆಗೆದುಕೊಂಡು ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಿಸಿದ ಬಣ್ಣಗಳನ್ನು ಪೇಂಟ್ ಮಾಡಿಕೊಂಡಾಗ, ಬೋಲ್ಡ್ ಬರೆಸಿದಾಗ ನಿಮಗೆ ಅದರಿಂದ ಲಾಭ ಜಾಸ್ತಿ ಬರ್ತದೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಮಸ್ಕಾರ. ಕುಂಭ ರಾಶಿಯವರಿಗೆ ಪೂರ್ವ ದಿಕ್ಕು, ದಕ್ಷಿಣ ದಿಕ್ಕುಗಳು, ವಾಯುವ್ಯ ದಿಕ್ಕು ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಶುಭಪ್ರದವಾಗಿ ಇರೋದಿಲ್ಲ.
ಈ ದಿಕ್ಕುಗಳನ್ನು ಬಿಟ್ಟು ಬೇರೆ ದಿಕ್ಕುಗಳು ಉತ್ತಮವಾಗಿರ್ತದೆ. ಉತ್ತರ ಈಶಾನ್ಯ ಆಗಿರ್ಬೋದು, ಪೂರ್ವ ಈಶಾನ್ಯ ಆಗಿರ್ಬೋದು, ಉತ್ತರದ ದಿಕ್ಕಾಗಿರ್ಬೋದು, ಪಶ್ಚಿಮದ ದಿಕ್ಕು ಅಥವಾ ಆದಷ್ಟು ಈ ದಿಕ್ಕುಗಳಿಗಲ್ಲೇ ವ್ಯವಹಾರ ಮಾಡೋದು ಭಾಳ ಉತ್ತಮ. ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿನ ವ್ಯವಹಾರ ಇವರಿಗೆ ಶುಭಪ್ರದ ಅಲ್ಲ. ಹಾಗಾಗಿ ನೋಡಿಕೊಂಡು ನೀವು ದಿಕ್ಕುಗಳನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಸಂಬಂಧಿಸಿದ ದಿಕ್ಕುಗಳನ್ನು ಆಯ್ಕೆ ಮಾಡಿಕೊಂಡು ವ್ಯಾಪಾರ ವ್ಯವಹಾರಗಳನ್ನು ಮಾಡೋದ್ರಿಂದ ಹೆಚ್ಚಿನ ಲಾಭಗಳನ್ನು ಪಡ್ಕೊತಿದ್ದೀರಿ. ಹಾಗೆ ಯಾವುದೇ ಕಾರಣಕ್ಕೂ ಸಿಂಹ ರಾಶಿಯ ಹೆಸರಾಗಲಿ, ವೃಶ್ಚಿಕ ಕುಂಭ ರಾಶಿಗಳ ಹೆಸರನ್ನು ನಿಮ್ಮ ವ್ಯಾಪಾರದ ಸ್ಥಳಗಳಲ್ಲಿ ಬೋರ್ಡ್ಗೆ ಅಳವಡಿಸದೇ ಇದ್ದರೆ ಭಾಳ ಉತ್ತಮವಾಗಿ ಇರ್ತದೆ. ಈ ವಿಚಾರದ ಕಡೆ ಹೆಚ್ಚಿನ ಗಮನವನ್ನು ಹರಿಸೋದು ಭಾಳ ಉತ್ತಮ.